ಪೌರಾಡಳಿತ ಇಲಾಖೆಯವರು ಮಾಡಿಕೊಂಡಿರ್ತಕ್ಕಂಥ ಒಂದು ಮಹಾ ಎಡವಟ್ಟಿನ ಸುದ್ದಿ ಇದು. 6 ತಿಂಗಳ ಹಿಂದೆನೇ ಮೃತಪಟ್ಟಿರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ. 6 ತಿಂಗಳ ಹಿಂದೆನೇ ಅವರು ಮೃತಪಟ್ಟಿದ್ದಾರೆ. ಈಗ ಆ ಅಧಿಕಾರಿಗೆ ಟ್ರಾನ್ಸ್ಫರ್. ಕಿರಿಯ ಇಂಜಿನಿಯರ್ ಅಶೋಕ್ ಪುಟಪಾಕ್ ಇವ್ರನ್ನ ವರ್ಗಾವಣೆ ಮಾಡಿದಾರಂತೆ. ನಗರಾಭಿವೃದ್ಧಿ ಇಲಾಖೆಯ ಕಿರಿಯ ಇಂಜಿನಿಯರ್ ಆಗಿ ಇವರು ಕೆಲಸ ಮಾಡ್ತಾ ಇದ್ರು. ಜನವರಿ 12ನೇ ತಾರೀಕೆ ಸಾವನ್ನಪ್ಪಿದ್ದಾರೆ ಅಶೋಕ್ ಪುಟಪಾಕ್ ಅವರು. ಜುಲೈ 9ನೇ ತಾರೀಕು ಇವ್ರನ್ನ ಕೊಡಗಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಕೊಟ್ಟಿದೆ. ಸೇಡಂನಲ್ಲಿ ಕೆಲಸ ಮಾಡ್ತಾ ಇದ್ರು, ಕಲಬುರಗಿ ಸೇಡಂನಲ್ಲಿ. ಈಗ ಅವ್ರನ್ನ ಕೊಡಗಿಗೆ ಟ್ರಾನ್ಸ್ಫರ್ ಮಾಡಿದಾರಂತೆ. ಸೇಡಂ ಟು ಕೊಡಗು. ಎಲ್ಲಿ ಸೇಡಮ್ಮು ಎಲ್ಲಿ ಕೊಡಗು ಇರಲಿ, ಒಂದೇ ರಾಜ್ಯ. ಆದರೂ ಕೂಡ ಇಲಾಖೆಯ ಗಮನಕ್ಕೆ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ ಅಂತಲೇ ಗೊತ್ತಿಲ್ವಾ? ಬಹಳ ಆಶ್ಚರ್ಯ ಆಗ್ತಾ ಇದೆ. ಇಲಾಖೆ ಗಮನಕ್ಕೆ ಬಂದಿಲ್ಲ ಅಂದರೆ ಹೇಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಕೇವಲ ಟ್ರಾನ್ಸ್ಫರ್ ಮಾಡಿ ಸುಮ್ಮನಾಗಿದ್ದಾರಾ ಅಥವಾ ಈ 6 ತಿಂಗಳಿಂದ ಸಂಬಳನೂ ಕೊಟ್ಟಿದ್ದಾರೆ ಅವರಿಗೆ ಅಂತ? ಅರವಿಂದ್, ಈಗ ಅದ್ರ ಬಗ್ಗೆ ಸ್ಪಷ್ಟನೆ ಆಗಬೇಕಾಗಿದೆ. ಏನಂದರೆ ಕಲಬುರಗಿ ಸೇಡಂ ತಾಲೂಕಿನ ನಗರಸಭೆಯಲ್ಲಿ ಕಿರಿಯ ಇಂಜಿನಿಯರ್ ಆಗಿ ಅಶೋಕ್ ಪುಟ್ಪಾಕ್ ಅವರು ಹಿಂದೆ ಕೆಲಸ ಮಾಡ್ತಾ ಇದ್ರು. ಅವರು ಜನವರಿ 12ರಂದು ಅಂದರೆ ಅನಾರೋಗ್ಯದಿಂದ ಸಾವನ್ನಪ್ಪಿದ ಬಳಿಕ ಆ ಒಂದು ಚಿತ್ತಾಪುರ ತಾಲೂಕಿನ ಅವರ ದಿಗ್ಗಾಂವ್ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ಇಲಾಖೆಯ ಅಧಿಕಾರಿಗಳು ಕೂಡ ಹಲವು ಜನ ಭಾಗಿಯಾಗಿರ್ತಾರೆ. ಹೀಗಿದ್ರೂ ಕೂಡ ಇಲಾಖೆಗೆ ಆತ ಮೃತಪಟ್ಟಿರುವಂತಹ ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಜುಲೈ 9ರಂದು ನಗರಸಭೆಯ ಅಂದರೆ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನಂದರೆ ಕಲಬುರಗಿಯ ಒಂದು ಸೇಡಂನ ನಗರಸಭೆಯಿಂದ ಏನಂದರೆ ಕೊಡಗಿಗೆ ಒಬ್ಬ ಅಶೋಕ್ ಪುಟ್ಪಾಕ್ನನ್ನು ವರ್ಗಾವಣೆ ಮಾಡಲಾಗಿದೆ ಎಂಬ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಜನವರಿ 12ರಂದು ಮೃತಪಟ್ಟಂತಹ ಅಶೋಕ್ ಪುಟ್ಪಾಕ್ ಅವರು ಜುಲೈ 9ರಂದು ಅವರ ವರ್ಗಾವಣೆಯನ್ನು ಮಾಡುತ್ತೆ. ಅಂದರೆ ನಗರಾಭಿವೃದ್ಧಿ ಇಲಾಖೆ ಎಷ್ಟು ಬೇಜವಾಬ್ದಾರಿಯಿಂದ ಇಲ್ಲಿ ನಡೆದುಕೊಳ್ತಾ ಇದೆ ಅಂತ ಹೇಳಿ. ಯಾಕಂದರೆ ಓರ್ವ ಅಧಿಕಾರಿ ಮೃತಪಟ್ಟಂತಹ ಬಳಿಕ 6 ತಿಂಗಳ ಬಳಿಕ ಆತನನ್ನು ವರ್ಗಾವಣೆ ಮಾಡುತ್ತೆ. ಅಂದರೆ ಆತ ಮೃತಪಟ್ಟಿರುವಂತಹ ವಿಷಯ ಇಲ್ಲಿವರೆಗೂ ಕೂಡ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಇದೆಯಾ, ಅಥವಾ ಮಾಹಿತಿ ಇದ್ರೂ ಕೂಡ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಅಂದರೆ ತಮ್ಮ ಒಂದು ವರ್ತನೆಯನ್ನು ತೋರಿಸಿ ಈ ರೀತಿಯ ಆದೇಶವನ್ನು ಹೊರಡಿಸಿದ್ದಾರಾ ಎಂಬ ಪ್ರಶ್ನೆ ಕೂಡ ಈಗ ಹೇಳ್ತಾ ಇದೆ. ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ ಇಲಾಖೆಯ ಮುಖ್ಯಸ್ಥರು ಇದ್ರ ಬಗ್ಗೆ ಏನಾದ್ರು ಸ್ಪಷ್ಟನೆ ಕೊಡ್ತಾರಾ ಇಲ್ವಾ ಅಂತ.